ಬುರುಡೆ ಇದೆಲ್ಲ ಸಹಜ ಇರಬೇಕಾಗಿರತಕ್ಕಂಥದ್ದು. ಯಾಕಂದರೆ ಇಲ್ಲಿ ಪುಣ್ಯಕ್ಷೇತ್ರ ಮತ್ತೊಂದು ನಿರಂತರ ಅನ್ನದಾನ ನಡೀತಕ್ಕಂಥ ಕ್ಷೇತ್ರ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದಷ್ಟು ಭಿಕ್ಷುಕರು ಆಮೇಲೆ ಮನಸ್ಸಿಗೆ ಮೋಕ್ಷ ಸಿಗಲಿ ಅಂತ ಬಂದು ಇಲ್ಲಿ ಆತ್ಮಹತ್ಯೆ ಮಾಡಿಕೊಳ್ತಕ್ಕಂಥ ಸಂದರ್ಭಗಳು ಇದೆಲ್ಲ ಇದ್ದಿದೆ. ಈ ಥರ ಅಪವಾದಗಳು ಬಂದಿರುವ ಟೈಮಲ್ಲಿ ತುಂಬ ಮನಸ್ಸಿಗೆ ನೋವಾಗ್ತಕ್ಕಂಥದ್ದು. ಯಾಕಂದರೆ ನಮ್ಮ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಮೇಲೆ ನಾನು ಇತ್ತೀಚೆಗೆ ನಮ್ಮೂರಲ್ಲಿ ಒಂದು ಭಜನಾ ಮಂದಿರದ ಅಧ್ಯಕ್ಷನಾಗಿರ್ತಕ್ಕಂಥ ಸಂದರ್ಭದಲ್ಲೂ ಒಂದು ಮನವಿ ಕೊಟ್ಟ ಕೂಡಲೇ ಸರಿಸುಮಾರು ಒಂದು 6-7 ಲಕ್ಷ ರೂಪಾಯಿ ಕಳೆದ 2 ವರ್ಷದಲ್ಲಿ ನಮ್ಮ ಊರಿಗೆ ಇಲ್ಲಿಂದ ಕೊಟ್ಟಿರ್ತಕ್ಕಂಥ ಒಂದು ಏನು ದೊಡ್ಡ ಮಟ್ಟದ ಒಂದು ಧಾರ್ಮಿಕ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಪೂಜ್ಯ ಕಾವಂದರು ಕೊಟ್ಟಿರ್ತಕ್ಕಂಥದ್ದು ಏನು ಈಗ ಬುರುಡೆ ರಹಸ್ಯ ಅದರಿಂದ ನಿಜ ಬಯಲಿಗೆ ಬರ್ತದೆ. ಅದಕ್ಕೆ ಸರಿಯಾದ ಉತ್ತರವನ್ನು ಸರಿಯಾದ ಸಮಯದಲ್ಲಿ ಅನ್ನಪ್ಪ ಮತ್ತು ಮಂಜುನಾಥ ದೇವರು ಕೊಡ್ತಾರೆ. ನಮಸ್ತೆ, ನನ್ನ ಹೆಸರು ಬಾಲಕೃಷ್ಣ ಅಂತ, ಮೊಗ್ರು ಗ್ರಾಮ, ಸ್ಥಳೀಯರು. ನಾನು ಇವಾಗ ಕ್ಷೇತ್ರದ ಮೇಲೆ ಮತ್ತು ಕಾವಂದರ ಮೇಲೆ ಇಷ್ಟೊಂದು ಆಪಾದನೆ ಬರ್ತಾ ಇದೆ, ಆರೋಪಗಳು ಬರ್ತಾ ಇದೆ, ದಿನಕ್ಕೊಂದೊಂದು ಟೀಕೆ ಟಿಪ್ಪಣಿ ಬರ್ತಾ ಇದೆ. ಇದರ ಬಗ್ಗೆ ತಾವೇನು ಹೇಳ್ತೀವಿ? ಆಪಾದನೆ ಈಗ ಏನು ಪ್ರಸ್ತುತ ಆಗ್ತಾ ಇದೆ, ಇದೊಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ಬೋದು. ಯಾಕಂದರೆ ಟೀಕೆ ಟಿಪ್ಪಣಿಗಳು ಇದೆಲ್ಲ ಮಂಜುನಾಥ ಅನ್ನಪ್ಪ ದೇವರ ಮಹಿಮೆಯ ಒಂದು ಫಲ ಅಂತ ಹೇಳ್ಬೋದು. ಯಾಕಂದರೆ ಜನರಿಗೆ ಇನ್ನಾದರೂ ಸತ್ಯ ಗೊತ್ತಾದಾಗ ಏನು ಕ್ಷೇತ್ರದ ವತಿಯಿಂದ ಆಗ್ತಾ ಉಂಟು ಅಭಿವೃದ್ಧಿ ಕೆಲಸ. ಯಾಕಂದರೆ ನಾನು ಈಗ ಇಲ್ಲಿ ಬಂದು ಮಾತಾಡಬೇಕು ಅಂದರೆ ನಾನು ಹಾಕ್ಕೊಂಡಿರುವ ಶರ್ಟ್ ಇರ್ಬೋದು, ಅಥವಾ ನಾನು ಈ ಮಟ್ಟಕ್ಕೆ ಬೆಳೀಬೇಕಂದ್ರೆ ನನ್ನ ಒಂದು ಪ್ರಸಾದ ರೂಪದಲ್ಲಿ ನಾನು ಚಿಕ್ಕಂದಿನಿರುವಾಗ ಆವಾಗ ನಮ್ಮ ಮನೆಗೆ ಕರೆಂಟ್ ಇಲ್ಲ ಅಥವಾ ಏನು ವ್ಯವಸ್ಥೆ ಇಲ್ಲದ ಟೈಮಲ್ಲಿ ಒಂದು ಮನೆಗೆ ಒಂದು ಸಾರಣೆ ಆಗಬೇಕು ಅಂದರೆ ಮೂಲಭೂತ ಸೌಕರ್ಯ, ಉದಾಹರಣೆ ಮನೆಗೆ ಒಂದು ಸಾರಣೆ ಆಗಬೇಕು ಅಂದ್ರೂ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಒಂದು 5,000 ತಗೊಂಡಿರುವಂಥ ಹಣ, ಮತ್ತು ನನ್ನ ತಂಗಿಗೆ ಮದುವೆ ಮಾಡಿಕೊಟ್ಟಿರೋ ಸಂದರ್ಭದಲ್ಲೂ ಹಾಗೆ ಒಂದು ದುಡ್ಡು ಬೇಕು, ಅವಾಗೊಂದು 10-20 ಸಾವಿರ ಬೇಕು ಅಂದಾಗ ಒಂದು ಏನು ಮಂಗಲಸೂತ್ರಕ್ಕೂ ಇಲ್ಲಿಯ ದುಡ್ಡಲ್ಲಿ ನಾವು ಬಂದಿರತಕ್ಕಂಥದ್ದು. ಹಾಗೆ ನಾನು ಶಾಲೆಗೆ ಹೋಗುವ ಸಂದರ್ಭದಲ್ಲೂ ಹಾಗೆ ಇಲ್ಲಿದ ಒಂದು 5,000-10,000 ರೂಪಾಯಿ ಸಾಲದ ಮುಖಾಂತರ ನಾವು ಈ ಮಟ್ಟಕ್ಕೆ ಬಂದಿರತಕ್ಕಂಥದ್ದು. ಈ ಥರ ಅಪವಾದಗಳು ಬಂದಿರುವ ಟೈಮಲ್ಲಿ ತುಂಬ ಮನಸ್ಸಿಗೆ ನೋವಾಗ್ತಕ್ಕಂಥದ್ದು. ಯಾಕಂದರೆ ನಮ್ಮ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಮೇಲೆ ನಾನು ಇತ್ತೀಚೆಗೆ ನಮ್ಮೂರಲ್ಲಿ ಒಂದು ಭಜನಾ ಮಂದಿರದ ಅಧ್ಯಕ್ಷನಾಗಿರ್ತಕ್ಕಂಥ ಸಂದರ್ಭದಲ್ಲೂ ಒಂದು ಮನವಿ ಕೊಟ್ಟ ಕೂಡಲೇ ನಮ್ಮ ಊರಿಗೆ ಒಂದು 2 ಲಕ್ಷ ರೂಪಾಯಿ ಅನುದಾನ, ಇದೇ ಥರ ಒಂದು ಕಳೆದ 2 ವರ್ಷದಲ್ಲಿ ನನ್ನ ಊರಿಗೆ ಗ್ರಾಮಕ್ಕಲ್ಲ ನನ್ನ ವಾರ್ಡಿಗೆ ಸರಿಸುಮಾರು ಒಂದು 6-7 ಲಕ್ಷ ರೂಪಾಯಿ ಕಳೆದ 2 ವರ್ಷದಲ್ಲಿ ನಮ್ಮ ಊರಿಗೆ ಇಲ್ಲಿಂದ ಕೊಟ್ಟಿರ್ತಕ್ಕಂಥ ಒಂದು ಏನು ದೊಡ್ಡ ಮಟ್ಟದ ಒಂದು ಧಾರ್ಮಿಕ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಪೂಜ್ಯ ಕಾವಂದರು ಕೊಟ್ಟಿರ್ತಕ್ಕಂಥದ್ದು. ಏನು ಈಗ ಟೀಕೆ ಟಿಪ್ಪಣಿ ಮಾಡ್ತಾ ಇದ್ದಾರೆ ಅದು ಪೂಜ್ಯರ ಮೇಲೆ ಕ್ಷೇತ್ರದ ಮೇಲೆ ಬರಬಾರ್ದು. ಯಾಕಂದರೆ ಪೂಜ್ಯರು ಕ್ಷೇತ್ರದ ಮೇಲೆ ನಮಗೆಲ್ಲ ಒಂದಷ್ಟು ಭಕ್ತರಿಗೆ ಗೌರವ ಇರತಕ್ಕಂಥ ಕ್ಷೇತ್ರ. ಮುಂಚೆ ನಾನು ಸಣ್ಣದಲ್ಲಿ ಇರಬೇಕಂದ್ರೆ ಪ್ರತಿಯೊಂದು ಮನೆಯಲ್ಲೂ ಅಂದರೆ ಈ ಕ್ಷೇತ್ರವನ್ನು ಹೆಸರು ಎತ್ತಿ ಕರೀತಾ ಇರಲಿಲ್ಲ, ಪೂಜ್ಯರನ್ನು ಕಾವಂದರು ಅಂತಕ್ಕಂಥ ಹೆಸರಲ್ಲಿ ಕರೀತಿದ್ರು. ಈಗ ಒಂದೊಂದು ಪದ ಕೇಳುವಾಗ ಈ ಸೋಷಿಯಲ್ ಮೀಡಿಯಾದಲ್ಲಿ ಕೇಳುವಾಗ ತುಂಬ ಮನಸ್ಸಿಗೆ ನೋವಾಗ್ತಕ್ಕಂಥದ್ದು, ತುಂಬ ಬೇಜಾರವನ್ನು ಕಾಣ್ತಾ ಇದ್ದೀವಿ. ಏನು ಈಗ ಬುರುಡೆ ರಹಸ್ಯ ಅದರಿಂದ ನಿಜ ಬಯಲಿಗೆ ಬರ್ತದೆ. ಇದೆಲ್ಲ ಈ ಕ್ಷೇತ್ರದ ಅನ್ನಪ್ಪ ಮತ್ತು ಮಂಜುನಾಥ ದೇವರ ಒಂದು ಪ್ರಸಾದ ಅಂತಕ್ಕಂತಂದು ಹೇಳ್ಬೋದು. ಯಾಕಂದರೆ ಇವಾಗ ಈ ಬುರುಡೆ ವಿಚಾರಕ್ಕೆ ತಾವು ಸ್ಥಳೀಯರಂತ ಹೇಳ್ತಾ ಇದ್ದೀರಿ, ಇದರ ಬಗ್ಗೆ ತಾವೇನು ಹೇಳ್ತೀರಿ? ಇಷ್ಟು ವರ್ಷದಿಂದ ತಾವು ಇಲ್ಲೇ ಇದ್ದೀರಿ, ಸಣ್ಣದರಿಂದ ಇಲ್ಲೇ ಇದ್ದೀರಿ ಅಂತ ಹೇಳ್ತೀರಿ, ತಾವೇನು ಹೇಳ್ತೀರಿ ಇದ್ರ ಬಗ್ಗೆ? ಬುರುಡೆ ಇದೆಲ್ಲ ಸಹಜ ಇರಬೇಕಾಗಿರತಕ್ಕಂಥದ್ದು. ಯಾಕಂದರೆ ಇಲ್ಲಿ ಪುಣ್ಯಕ್ಷೇತ್ರ ಮತ್ತೊಂದು ನಿರಂತರ ಅನ್ನದಾನ ನಡೀತಕ್ಕಂಥ ಕ್ಷೇತ್ರ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದಷ್ಟು ಭಿಕ್ಷುಕರು ಆಮೇಲೆ ಮನಸ್ಸಿಗೆ ಮೋಕ್ಷ ಸಿಗಲಿ ಅಂತ ಬಂದು ಇಲ್ಲಿ ಆತ್ಮಹತ್ಯೆ ಮಾಡಿಕೊಳ್ತಕ್ಕಂಥ ಸಂದರ್ಭಗಳು ಇದೆಲ್ಲ ಇದ್ದಿದೆ. ಈಗ ಉದಾಹರಣೆ ಕಾಶಿಯಲ್ಲಿ ಇರ್ಬೋದು, ನಿರಂತರ ದಿನಕ್ಕೆ ಒಂದು ಎಷ್ಟೋ ಸಾವಿರ ಗಟ್ಟಲೆ ಅಲ್ಲಿ ಮಾಡ್ತಾರೆ. ಯಾಕಂದರೆ ಅಲ್ಲಿ ಮೋಕ್ಷ ಸಿಗುತ್ತೆ ಅನ್ನೋ ಇದು. ಇಲ್ಲೂ ಅಷ್ಟೇ ಕೆಲವೊಂದು ಭಕ್ತರಿಗೆ ಇಲ್ಲಿ ಮರಣ ಹೊಂದಿದರೆ ಮೋಕ್ಷ ಸಿಗುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ಬಂದು ಸೂಸೈಡ್ ಮಾಡ್ಕೋತಾರೆ, ಅಥವಾ ಒಂದಷ್ಟು ಜನ ಇಲ್ಲಿ ಅನ್ನದಾನ ಫ್ರೀ ಉಂಟು ಅಂತ ಹೇಳ್ಕೊಂಡು ಇಲ್ಲಿ ಬಂದು ಸೂಸೈಡ್ ಮಾಡೋಕ್ಕಂಥದ್ದು, ಅಥವಾ ನಿರ್ಗತಿಕರು ಭಿಕ್ಷುಕರು ಭಿಕ್ಷೆ ಬೇಡ್ತಾರೆ, ಇಲ್ಲೇ ಏನೋ ಅನಾರೋಗ್ಯ ಬಂದು ಸಾಯ್ತಾರೆ. ಅಂಥ ಸಂದರ್ಭದಲ್ಲಿ ಅವರದ್ದು ಹೆಣ ಅದಕ್ಕೆ ವಾರಸುದಾರ ಇಲ್ಲದಿದ್ದರೆ ಮತ್ತೆಲ್ಲಿ ಅದನ್ನು ದಫನ ಮಾಡಬೇಕು, ಅಥವಾ ಅವರಿಗೆ ಮೋಕ್ಷ ಅವರ ಅಂತ್ಯಕ್ರಿಯೆ ಮಾಡಬೇಕು, ಅದನ್ನು ಇಲ್ಲಿ ಸ್ಥಳೀಯರು ಮಾಡ್ತಾರೆ. ಅಥವಾ ಅದಕ್ಕೆ ಪೂರಕ ದಾಖಲೆಗಳು ಇರ್ತದೆ. ಪಂಚಾಯತಿಯ ಮೂಲಕನೇ ನಡೆದಿರುವಂಥದ್ದು. ಹೌದು, ಪಂಚಾಯತ್ ಮೂಲಕ ಅಥವಾ ಸ್ಟೇಷನ್ ಮುಖಾಂತರ ಅದಕ್ಕೆ ಸರಿಯಾದ ಒಂದು ದಾಖಲೆಗಳು ಇರ್ತದೆ ಅಂತ ನನ್ನದು ನಂಬಿಕೆ.
ಸರ್ ಇನ್ನೊಂದು ತಾವು ಈ ದೇವಾಲಯದ ವತಿಯಿಂದ ನಡೆಯುವಂಥ ಒಂದು ಯೋಜನೆಗಳ ಬಗ್ಗೆ ಸಹಾಯದ ಎಲ್ಲ ಹೇಳಿದ್ರಿ, ಇದೆಲ್ಲ ಓಕೆ ಸರ್. ಆದರೆ ಇದಕ್ಕೂ ಈ ಏನು ಪ್ರಕರಣ ನಡೀತಾ ಇದೆ ಇದಕ್ಕೂ ಸಂಬಂಧ ಇಲ್ಲ. ಈ ವಿರೋಧಿಗಳ ಅಥವಾ ಈ ಎದುರಾಳಿಗಳ ಒಂದು ಪ್ರಶ್ನೆ ಏನಂದರೆ, ಆರೋಪ ಏನಂದರೆ ಕ್ಷೇತ್ರದ ಕಡೆಯಿಂದನೇ ಇದೆಲ್ಲ ನಡೀತಾ ಇದೆ ಅಂತ ಹೇಳಿ. ಇದೆಲ್ಲ ಅವರಿಗೆ ನನ್ನ ಪ್ರಕಾರ ಏನು ಹೇಳ್ತೇವೆ ಅಂದರೆ ಶೋಭೆ ತರುವಂಥದ್ದಲ್ಲ. ಯಾಕಂದರೆ ಕ್ಷೇತ್ರ ಒಂದು ಹಿಂದೂ ಧರ್ಮದ ಕ್ಷೇತ್ರ, ಇದು ಪೂಜ್ಯರು ಏನು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಜನರನ್ನ ಉದಾಹರಣೆ ಹೇಳಬೇಕು ಅಂದರೆ ನಮ್ಮ ಬೆಳ್ತಂಗಡಿ ಕ್ಷೇತ್ರದ ಆಲ್ಮೋಸ್ಟ್ ಒಂದು 80% ಜನ ಈ ಧರ್ಮಸ್ಥಳ ಕ್ಷೇತ್ರದಿಂದ ಅಥವಾ ಪೂಜ್ಯರ ಸಹಕಾರದಿಂದ ಏನು ಈ ಹಂತಕ್ಕೆ ಬಂದಿರತಕ್ಕಂಥದ್ದು. ಎಲ್ಲದಕ್ಕೂ ಪೂಜ್ಯರನ್ನು ಮತ್ತು ಈ ಕ್ಷೇತ್ರವನ್ನು ಬೊಟ್ಟು ಮಾಡೋದು ಶೋಭೆ ತರುವಂಥದ್ದಲ್ಲ. ಅದಕ್ಕೆ ಸರಿಯಾದ ಉತ್ತರವನ್ನು ಸರಿಯಾದ ಸಮಯದಲ್ಲಿ ಅಣ್ಣಪ್ಪ ಮತ್ತು ಮಂಜುನಾಥ ದೇವರು ಕೊಡ್ತಾರೆ ಅಂತಕ್ಕಂಥದ್ದು ನನ್ನ ನಂಬಿಕೆ. ಯಾಕಂದರೆ ನಾನೊಬ್ಬ ಭಕ್ತನಾಗಿ ನನ್ನ ನಂಬಿಕೆ ಈಡೇರ್ತಕ್ಕಂಥದ್ದು ಇನ್ನು ಅತಿ ಸನಿಹದಲ್ಲಿ ಇದೆ. ಇನ್ನೊಂದು ಕಡೆಯಿಂದ ದೇವಾಲಯ ಸರ್ಕಾರದ ಅಧೀನಕ್ಕೆ ಹೋಗ್ಬೇಕಂತ ಹೇಳಿ ಒಂದು ಕೂಗು ಕೇಳ್ತಾ ಇದೆ ಸರ್, ಇದರ ಬಗ್ಗೆ ಏನು ಹೇಳ್ತೀವಿ? ಸರ್ಕಾರದ ಅಧೀನದಲ್ಲಿ ಇರ್ತಕ್ಕಂಥ ದೇವಸ್ಥಾನ ಯಾವ ಥರ ಇದೆ, ಇಲ್ಲಿ ಖಾಸಗಿಯಾಗಿ ಆಗ್ತಕ್ಕಂಥ ದೇವಸ್ಥಾನ ಯಾವ ಥರ ಇದೆ ಅಂತಕ್ಕಂಥದ್ದು ಈಗ ಭಕ್ತರಲ್ಲಿ ನೋಡಿರ್ಬೋದು. ಯಾಕಂದರೆ ನಿರಂತರ ಅನ್ನದಾನ, ನಿರಂತರ ಈ ಕ್ಷೇತ್ರದ ವತಿಯಿಂದ ಪ್ರತಿ ಹಿಂದೂಗಳ ಒಂದು ಅಭಿವೃದ್ಧಿ, ದೇವಸ್ಥಾನ ಆಗಿರ್ಬೋದು, ಶಾಲೆ ಆಗಿರ್ಬೋದು, ಮಕ್ಕಳನ್ನು ಮದುವೆ ಮಾಡಬೇಕು ಅಂತ ಒಂದು ಬಂದರೆ ಇಲ್ಲಿ ಎಲ್ಲ ಬಂದವರಿಗೆ ಬರೆ ಕೈಯಲ್ಲಿ ಕಳಿಸಿರ್ತಕ್ಕಂಥ ನಿದರ್ಶನ ಇಲ್ಲ. ಇಂಥ ಕ್ಷೇತ್ರಕ್ಕೆ ಇರ್ತಾರೆ, ಏನು ಮಾಡೋಕ್ಕಾಗಲ್ಲ. ಈ ಸಮಾಜದಲ್ಲಿ ಅವರ ಕೆಲಸ ಬೇಯಿಸ್ಕೋಬೇಕು ಅಂತ ಈ ಥರ ಒಂದು ಆಪಾದನೆ ಕ್ಷೇತ್ರದ ಮೇಲೆ ಮಾಡ್ತಾ ಇದ್ದಾರೆ. ಸಂತೋಷ್ ಅಂತ. ಎಲ್ಲಿಂದ ಬಂದಿದೆ ಸರ್? ತುಮಕೂರಿಂದ. ದರ್ಶನ ಮುಗಿಸ್ಕೊಂಡು ಬಂದರೆ ಅದು ಹೋಗ್ತಾ ಇದೆ? ಈಗ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಪ್ರಸಾದ ಇದೆಲ್ಲ ತೊಗೊಂಡಿದ್ದೀವಿ ಸರ್. ಎಷ್ಟು ವರ್ಷದಿಂದ ಬರ್ತಾ ಇದೆ ಸರ್? ಬರ್ತಿರ್ತೀವಿ ಸರ್, ಅವಾಗ ಒಂದು 2 ವರ್ಷಕ್ಕೆ ಒಂದು ಸತಿ ಆ ಥರ. ಇವಾಗ ಇಲ್ಲಿ ಕ್ಷೇತ್ರದ ಬಗ್ಗೆ, ಪೂಜ್ಯ ಕಾವಂದ್ರ ಬಗ್ಗೆ ಒಂದು ಏನು ಆರೋಪ ಬರ್ತಾ ಇದೆ ಸರ್, ತಾವೇನು ಹೇಳ್ತೀರಿ ಇದ್ರ ಬಗ್ಗೆ? ಏನಿಲ್ಲ, ಅದೇ ನೋಡೋಣ ಸರ್ ಏನಾಗುತ್ತೆ. ಈಗ ಎಲ್ಲ ನಡೀತಿದೆಯಲ್ಲ, ತನಿಖೆ ನಡೀತಿದೆಯಲ್ಲ, ಅದ್ರ ಪ್ರಕಾರ ಏನಾಗುತ್ತೆ ನೋಡೋಣ. ಅಂದರೆ ಈ ಏನು ಆರೋಪ ಮಾಡ್ತಾ ಇದ್ದಾರೆ ಇದರಿಂದ ಹೊರಗಿಂದ ಬರುವ ಭಕ್ತರಿಗೆ ಏನಾದರೂ ಪರಿಣಾಮ ಬೀಳ್ತಾ ಇದೆಯಾ? ಏನು ಬೀಳ್ತಾ ಇಲ್ಲ. ಅದೇ ಈಗ ಗೌರ್ಮೆಂಟ್ ಅಂಡರ್ಟೇಕ್ ಇರೋ ದೇವಸ್ಥಾನಗಳು ಕಂಪೇರ್ ಮಾಡಿದ್ರೆ ಇಲ್ಲಿ ಚೆನ್ನಾಗಿ ಇಂಪ್ರೂವ್ ಆಗಿದೆ. ನೋಡೋಣ ಸರ್, ಏನು ತನಿಖೆ ಏನು ವರದಿ ಬರುತ್ತೆ ನೋಡೋಣ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.